ದೇವರ ಅತಿ ಪರಿಶುದ್ಧ ನಾಮಕ್ಕೆ ಘನ ಉಂಟಾಗಲಿ. ಈ ಒಂದು ಬೆಳಗಿನ ಸಮಯದಲ್ಲಿ ದೇವರ ಜೀವವುಳ್ಳ ವಾಕ್ಯಗಳನ್ನು ಆಲಿಸಲು ಬಂದಿರುವಂಥ ನಿಮ್ಮೆಲ್ಲರಿಗೆ ಕ್ರಿಸ್ತೇಸುವಿನ ಸುಮಧುರ ನಾಮದಲ್ಲಿ ಸ್ವಾಗತವನ್ನು ಬಯಸುವಂಥವನಾಗಿದ್ದೇನೆ. ಈ ಒಂದು ಸರಣಿಯಲ್ಲಿ ಧಾರ್ಮಿಕ ಸುಧಾರಣೆಯ ಬಗ್ಗೆ, ಪುನರುಜ್ಜೀವನದ ಬಗ್ಗೆ ನಾವು ಕಲಿಯುವಂಥವರಾಗಿದ್ದೇವೆ. ರಿವೈವಲ್ ಆ್ಯಂಡ್ ರಿಫಾರ್ಮೇಷನ್, ಈ ಒಂದು ಅಂತ್ಯಕಾಲದಲ್ಲಿ ಜೀವಿಸುವಂಥ ನಮಗೆ ಭಾಳಷ್ಟು ಮುಖ್ಯವಾಗಿ ಬೇಕಿರುವಂಥ ಒಂದು ಸುಧಾರಣೆ, ನಮ್ಮ ಆತ್ಮಿಕ ಸುಧಾರಣೆ, ನಮ್ಮ ಧಾರ್ಮಿಕ ಸುಧಾರಣೆ, ನಮ್ಮ ವೈಯಕ್ತಿಕ ಸುಧಾರಣೆಯ ಬಗ್ಗೆ ಈ ಒಂದು ಸಂಚಿಕೆಯಲ್ಲಿ ನಾವು ಕಲಿತಾ ಇದ್ದೇವೆ. ಸೊ ಇವತ್ತಿನ ಸಂದೇಶದಲ್ಲಿ ನಾವು ಕಲಿಯುವಂಥದ್ದು ರಿವೈವಲ್ ಈಸ್ ಅವರ್ ಗ್ರೇಟೆಸ್ಟ್ ನೀಡ್. ಈ ಪುನರುಜ್ಜೀವನ ಅನ್ನುವಂಥದ್ದು ನಮ್ಮ ಬಹಳ ತುರ್ತಾದ, ಬಹಳ ಅವಶ್ಯಕವಾದಂಥ ಒಂದು ವಿಷಯ. ಯಾಕೆ ಅಂತ ನಾವು ನೋಡುವಾಗ, ದೇವರ ಒಂದು ಮಕ್ಕಳಾಗಿ ನಾವುಗಳು ಸಾಕಷ್ಟು ಬಾರಿ ಧಾರ್ಮಿಕವಾಗಿ, ಆತ್ಮಿಕವಾಗಿ ಬಲಹೀನತೆಯನ್ನು ಅನುಭವಿಸುವಾಗ ನಮ್ಮನ್ನು ಬಲಪಡಿಸುವಂಥ, ಉಜ್ಜೀವನಗೊಳಿಸುವಂಥ ಕಾರ್ಯಗಳು ಭಾಳಷ್ಟು ನಡಿಬೇಕಾಗಿದೆ. ಸೊ ಈ ಒಂದು ವಿಷಯಗಳನ್ನ ನಾವು ಕಲಿಯುವಾಗ ಒಂದು ಚಿಕ್ಕ ಪ್ರಾರ್ಥನೆಯ ಮೂಲಕ ನಾವು ಮುಂದುವರಿಸೋಣ. ಭೂಪರ ಲೋಕಗಳ ಒಡೆಯನೇ, ಸಮಸ್ತಕ್ಕೂ ಸೃಷ್ಟಿಕರ್ತನೆ, ಈ ಸುಂದರವಾದ ಬೆಳಗಿನ ಸಮಯದಲ್ಲಿ ನಿನ್ನ ಪರಿಶುದ್ಧ ವಾಕ್ಯಗಳೊಟ್ಟಿಗೆ ಮಾತನಾಡ್ರಿ. ಈ ಹೋಪ್ ಚಾನಲ್ನ ಮೂಲಕ ನಿನ್ನ ಸಂದೇಶಗಳನ್ನ ಜನರಿಗೆ, ನಿನ್ನ ಮಕ್ಕಳಿಗೆ, ವಿಶ್ವಾಸಿಗಳಿಗೆ, ಪ್ರಿಯ ಭಕ್ತರಿಗೆ ನಾವು ತಿಳಿಸ್ಕೊಡುವಾಗ ಈ ವಾಕ್ಯಗಳ ಮೂಲಕ ಅವರ ಜೀವಿತದಲ್ಲಿಯೂ ಸಹ ಉಜ್ಜೀವನ ಉಂಟಾಗಲಿ ಸ್ವಾಮಿ. ನೀನು ಈ ವಾಕ್ಯಗಳ ಮೂಲಕ ನಮ್ಮೆಲ್ಲರೊಟ್ಟಿಗೆ ಮಾತನಾಡೆಂಬುದಾಗಿ ಯೇಸು ಕ್ರಿಸ್ತರ ಅತಿ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡ್ಕೊಳ್ತೇವೆ ತಂದೆಯೇ, ಆಮೇನ್. ಇವತ್ತಿನ ಒಂದು ಸಂದೇಶದಲ್ಲಿ ನಾನೀಗಾಗಲೇ ಹೇಳಿದ ಹಾಗೆ, ಈ ಪುನರುಜ್ಜೀವನ ಅನ್ನುವಂಥದ್ದು ಬಹಳ ಅವಶ್ಯಕವಾಗಿರುವಂಥ ಒಂದು ವಿಷಯ. ಇವತ್ತು ಕ್ರೈಸ್ತರಾದಂಥ ನಮ್ಮ ಜೀವಿತಗಳಲ್ಲಿ ಸಾಕಷ್ಟು ಬಾರಿ ಈ ಉಜ್ಜೀವನ ಇಲ್ಲದೆ, ಆತ್ಮಿಕವಾದಂಥ ಬೆಳವಣಿಗೆ ಇಲ್ಲದೆ ಒಂದು ರೀತಿ ನಿದ್ರೆಯ ಅವಸ್ಥೆಯಲ್ಲಿ ನಾವಿದ್ದೇವೆ. ಆದರೆ ವಾಕ್ಯ ನಮಗೆ ಭಾಳ ಸ್ಪಷ್ಟವಾಗಿ ಎಚ್ಚರಿಸ್ತದೆ, ಈ ಅಂತ್ಯಕಾಲದಲ್ಲಿ ನಾವು ಯಾವ ರೀತಿ ನಮ್ಮ ಕ್ರೈಸ್ತಿಯ ಜೀವಿತವನ್ನು ಮುನ್ನಡೆಸಬೇಕು. ಯೇಸು ಸ್ವಾಮಿಯ ಬರೋಣ ಭಾಳಷ್ಟು ಹತ್ತಿರವಾಗಿದೆ. ಯೇಸು ಸ್ವಾಮಿ ಈಗಾಗಲೇ 2000 ವರ್ಷಗಳಾಯಿತು ಈ ಭೂಮಿಯನ್ನು ಬಿಟ್ಟು. ಆತನು ಭಾಳಷ್ಟು ವಾಗ್ದಾನಗಳನ್ನ ಮಾಡಿದ್ದಾನೆ. ನಾನು ತಿರುಗಿ ಬರ್ತೇನೆ, ಅತಿ ಶೀಘ್ರವಾಗಿ ಬರ್ತೇನೆ, ಕಳ್ಳನಂತೆ ಯಾರಿಗೂ ತಿಳಿಯದ ಸಮಯದಲ್ಲಿ ನಾನು ಬರ್ತೇನೆ, ನಿಮ್ಮನ್ನು ನನ್ನ ತಂದೆಯ ಬಳಿಗೆ ನಾನು ಕರ್ಕೊಂಡು ಹೋಗ್ತೇನೆ ಎಂಬುದಾಗಿ ಸ್ವಾಮಿ ವಾಗ್ದಾನ ಮಾಡಿದ್ದಾನೆ. ಈ ವಾಗ್ದಾನಗಳನ್ನು ನಂಬಿ ಜೀವಿಸುವಂಥ ನಮ್ಮ ಜೀವಿತಗಳಲ್ಲಿ ಎಷ್ಟರ ಮಟ್ಟಿಗೆ ಸ್ವಾಮಿಯ ವಾಗ್ದಾನಕ್ಕೆ ನಾವು ಕಾಯ್ಕೊಂಡಿದ್ದು, ಆತನ ವಾಗ್ದಾನದಲ್ಲಿ ನಿರೀಕ್ಷೆಯನ್ನು ಇಟ್ಟು, ಆತನ ವಾಗ್ದಾನಕ್ಕೆ ನಮ್ಮನ್ನು ನಾವು ಸಿದ್ಧರನ್ನಾಗಿ ಮಾಡ್ಕೊಳ್ತಾ ಇದ್ದೇವೆ ಅನ್ನುವಂಥದ್ದು ಭಾಳಷ್ಟು ಮುಖ್ಯ ಆಗುತ್ತೆ. ಕೆಲವೊಂದು ಸಾರಿ ಆತ್ಮಿಕವಾಗಿ ನಾವು ಬಲಹೀನರಾಗಿ ಜೀವಿಸುವಾಗ ಯೇಸು ಕ್ರಿಸ್ತನ ವಾಗ್ದಾನಗಳು ನಮ್ಮಲ್ಲಿ ನೆರವೇರಲಿಕ್ಕೆ ಸಾಧ್ಯ ಇಲ್ಲ. ಹಾಗೂ ನಾವುಗಳು ಸಹ ಆತನ ಪರಲೋಕ ರಾಜ್ಯದ ಒಂದು ಭಾಗ್ಯಕರವಾದ ಆಶೀರ್ವಾದವನ್ನು ಪಡೆಯೋದು ಸಹ ಭಾಳ ಕಷ್ಟ ಆಗುತ್ತೆ ಪ್ರೇಯರ್. ಇವತ್ತು ನಮ್ಮ ಸತ್ಯವೇದದಲ್ಲಿ ಈ ಧಾರ್ಮಿಕ ಸುಧಾರಣೆಯ ಬಗ್ಗೆ ನಾವು ಕಲಿಯುವಾಗ ನಮ್ಮ ಜೀವಿತ ಯಾವ ಒಂದು ಮಟ್ಟದಲ್ಲಿ, ಯಾವ ಸ್ಥಿತಿಯಲ್ಲಿ ಇದೆ, ಈಗ ನಮ್ಮ ಜೀವಿತವನ್ನು ಯಾವ ಸ್ಥಿತಿಗೆ ನಾವು ತೆಗೆದುಕೊಂಡು ಹೋಗಬೇಕು. ನಮ್ಮ ಸತ್ಯವೇದದಲ್ಲಿ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 15 ಮತ್ತು 16ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ಈ ಪುಸ್ತಕದಲ್ಲಿ ಲವೋದಿಕೀಯ ಸಭೆಯ ಕುರಿತಾಗಿ ಈ ವಾಕ್ಯ ಮಾತಾಡ್ತಾ ಇದೆ. ನಮ್ಮ ಸತ್ಯವೇದದಲ್ಲಿ 7 ಸಭೆಗಳನ್ನು ನಾವು ನೋಡ್ತೇವೆ. ಎಫೆಸ, ಸ್ಮುರ್ನ, ಪೆರ್ಗಮ, ತುವತೈರ, ಸಾರ್ದಿಸ್, ಫಿಲಿಡೆಲ್ಫಿಯಾ ಹಾಗೂ ಲವೋದಿಕೀಯ. ಈ ಲವೋದಿಕೀಯ ಅನ್ನುವಂಥ ಸಭೆ ಈ ಅಂತ್ಯಕಾಲದ ಜನಾಂಗವನ್ನು ಸೂಚಿಸುವಂಥ ಒಂದು ಸಭೆಯಾಗಿದೆ. ಅಂತ್ಯಕಾಲದಲ್ಲಿ ಇವತ್ತು ನಾವುಗಳು ಜೀವಿಸ್ತಾ ಇದ್ದೇವೆ. ಈ ಲೋಕದ ಅಂತ್ಯ ಭಾಳಷ್ಟು ಮಟ್ಟಿಗೆ ಬಂದು ನಿಂತಿದೆ. ಈ ಲವೋದಿಕೀಯ ಸಭೆಗೆ ದೇವರು ಕೊಡುವಂಥ ಸಂದೇಶ, ನಿನ್ನ ಜೀವಿತ ಯಾವ ರೀತಿಯಲ್ಲಿದೆ, ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದಿದ್ದರೆ ಚೆನ್ನಾಗಿರ್ತಾ ಇತ್ತು, ಆದರೆ ನೀನು ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ, ಉಗುರು ಬೆಚ್ಚಾಗಿದ್ದಿ. ಈ ಲವೋದಿಕೀಯ ಎಂಬ ಹೆಸರಿನ ಅರ್ಥವನ್ನು ನಾವು ನೋಡುವಾಗ ನ್ಯಾಯ ತೀರ್ಪು ಅಥವಾ ತೀರ್ಪು ಮಾಡಲ್ಪಟ್ಟ ಒಂದು ಜನಾಂಗ ಎಂಬುದಾಗಿ ನೋಡ್ತೇವೆ ಪ್ರೇರ. ಈ ಲವೋದಿಕೀಯ ಸಭೆ ಒಂದು ಟರ್ಕಿ ದೇಶದ ಆಗ್ನೇಯ ಭಾಗದಲ್ಲಿರುವಂಥ ಒಂದು ಪುಟ್ಟ ಕಣಿವೆಯ ಪ್ರದೇಶದಲ್ಲಿ ಇದ್ದಂಥ ಒಂದು ಸಭೆ. ಈ ಲವೋದಿಕೀಯ ಸಭೆ ಭಾಳಷ್ಟು ಶ್ರೀಮಂತ ಸಭೆ, ಯಾವುದೇ ಕೊರತೆಗಳಿಲ್ಲದೆ
ವೈಭವವಾಗಿ ಶ್ರೀಮಂತಿಕೆಯಿಂದ ಜೀವಿಸ್ತಿದ್ದಂಥ ಒಂದು ಸಭೆ ಈ ಒಂದು ಲವೋದಿಕೀಯ ಸಭೆ. ಈ ಲವೋದಿಕೀಯ ಅಂತ ನೋಡುವಾಗ ಅದು ಒಂದು ಹಣಕಾಸಿನಲ್ಲಿ ಭಾಳಷ್ಟು ಪ್ರಾಧಾನ್ಯತೆಯನ್ನು ಹೊಂದಿತ್ತು, ಹಾಗೂ ಒಂದು ಶೈಕ್ಷಣಿಕವಾಗಿ ಭಾಳ ಮುಖ್ಯವಾದಂಥ ಒಂದು ಕೇಂದ್ರ, ವೈದ್ಯಕೀಯವಾಗಿ ಹೆಸರನ್ನು ಮಾಡಿದಂಥ ಒಂದು ಸ್ಥಳ, ಹಾಗೂ ವ್ಯಾಪಾರ ವಹಿವಾಟಿನಲ್ಲಿಯೂ ಸಹ ಭಾಳಷ್ಟು ಒಂದು ಪ್ರಮುಖ ಸ್ಥಾನಮಾನಗಳನ್ನು ಈ ಲವೋದಿಕೀಯ ಅನ್ನುವಂಥ ಸಭೆ ಗಳಿಸಿತು. ಈ ಲವೋದಿಕೀಯ ಪ್ರಾಂತದಲ್ಲಿ ಇಷ್ಟೆಲ್ಲ ಶ್ರೀಮಂತಿಕೆ ಇತ್ತು, ಎಲ್ಲ ಅನುಕೂಲಗಳಿತ್ತು, ಆದರೆ ಒಂದು ಕೊರತೆ ಇತ್ತು. ಏನಂತ ನೋಡುವಾಗ ಇತಿಹಾಸದಲ್ಲಿ ಹಿಸ್ಟ್ರಿನಲ್ಲಿ ನಾವು ನೋಡ್ತೀವಿ, ಈ ಲವೋದಿಕೀಯ ಅನ್ನುವಂಥ ಈ ಕಣಿವೆ ಪ್ರಾಂತದಲ್ಲಿ ನೀರಿನ ಒಂದು ಸಮಸ್ಯೆ ಇತ್ತು. ಜನರು ನೀರಿಗಾಗಿ ಭಾಳ ಕಷ್ಟಪಡ್ತಾಯಿದ್ರು. ಭಾಳಷ್ಟು ದೂರದ ಸ್ಥಳಗಳಿಗೆ ಹೋಗಿ ನೀರನ್ನು ತೆಗೆದುಕೊಂಡು ಬರಬೇಕಾಗಿತ್ತು. ಎತ್ತರದ ಗುಡ್ಡದ ಪ್ರದೇಶಗಳಲ್ಲಿ ಕೆಲವಾರು ಬಾಯ್ಲರ್ಗಳನ್ನ ಅವರು ನಿರ್ಮಿಸಿ ಒಂದು ಬಿಸಿ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು ಅಂತ ನಾವು ನೋಡ್ತೀವಿ. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಈ ಲವೋದಿಕೀಯ ಸಭೆ ಎತ್ತರದ ಪ್ರದೇಶದಿಂದ ಬಿಸಿ ನೀರನ್ನು ತೆಗೆದುಕೊಂಡು ಅವರು ಉಪಯೋಗ ಮಾಡಬೇಕಾದಂಥ ಪರಿಸ್ಥಿತಿ ಇದ್ದಾಗ, ಅಲ್ಲಿ ಭಾಳಷ್ಟು ಕುದಿಯುವಂಥ ನೀರು ಇವರ ಒಂದು ಸ್ಥಳಕ್ಕೆ ಬಂದು ಸೇರುವಷ್ಟರೊಳಗೆ ಅದು ಉಗುರು ಬೆಚ್ಚಗಾಗಿರ್ತಾ ಇತ್ತು. ಸೊ ಈ ಒಂದು ಉಗುರು ಬೆಚ್ಚಗಿನ ನೀರಿನ ಒಂದು ಸ್ಥಿತಿಯನ್ನು ಸ್ವಾಮಿ ಈ ವಾಕ್ಯದಲ್ಲಿ ಉದಾಹರಣೆಯಾಗಿ ತೆಗೆದುಕೊಂಡು ಹೇಳ್ತಾ ಇದ್ದಾರೆ. ನಿನ್ನ ಜೀವಿತವೂ ಸಹ ಈ ಉಗುರು ಬೆಚ್ಚಗಿನ ನೀರಿನಂತಿದೆ. ತಣ್ಣಗಾಗಲಿ ಬೆಚ್ಚಗಾಗಲಿಲ್ಲದೆ ಉಗುರು ಬೆಚ್ಚಾಗಿದ್ದೀಯಾ. ನಿನ್ನ ಆತ್ಮಿಕ ಸ್ಥಿತಿ ಉಗುರು ಬೆಚ್ಚಾಗಿದೆ. ನಿನ್ನ ಆತ್ಮಿಕ ಜೀವಿತ ಉಗುರು ಬೆಚ್ಚಗೆ. ಈ ಒಳ್ಳೆಯ ಒಂದು ಕೃತ್ಯಗಳಲ್ಲೂ ಸಹ ನಿನ್ನ ಜೀವಿತ ಕಂಡು ಬರ್ತಾ ಇಲ್ಲ. ಕೆಟ್ಟ ಒಂದು ಕೃತ್ಯಗಳಲ್ಲೂ ಸಹ ನಿನ್ನ ಜೀವಿತ ಇಲ್ಲ. ಮಧ್ಯಮ ಸ್ಥಿತಿಯಲ್ಲಿ ಇರುವಂಥದ್ದು ಇವತ್ತು ಕ್ರೈಸ್ತಿಯ ಭಕ್ತರಲ್ಲಿ, ವಿಶ್ವಾಸಿಗಳಲ್ಲಿ ಭಾಳಷ್ಟು ಹೆಚ್ಚಿಗೆ ನಾವು ನೋಡುವಂಥ ಒಂದು ಪರಿಸ್ಥಿತಿ ಪ್ರೇರೆ. ದೇವರಲ್ಲಿ ನಂಬಿಕೆಯುಳ್ಳಂಥ, ಭಯಭಕ್ತಿಯುಳ್ಳಂಥ ಒಂದು ಜೀವಿತ ಎಂಬುದಾಗಿ ಹೇಳಿಕೊಂಡು ಅಪನಂಬಿಕೆಯಲ್ಲಿ ಜೀವಿಸುವಂಥ ಒಂದು ಪರಿಸ್ಥಿತಿ ದೇವರ ಮಕ್ಕಳಿಗಿದೆ. ಆದ್ದರಿಂದ ಸ್ವಾಮಿ ಈ ವಾಕ್ಯಗಳ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ. ಈ ಎಫೆಸ ಸಭೆಯಲ್ಲಿ, ಕ್ಷಮಿಸಿ, ಈ ಒಂದು ಲವೋದಿಕೀಯ ಸಭೆಯಲ್ಲಿದ್ದಂಥ ನಿರಾಸಕ್ತಿ, ಅತಿಯಾದಂಥ ಆತ್ಮವಿಶ್ವಾಸ, ನಿರಾಶೆ, ಸೊ ಇಂಥ ಉದಾಸೀನತೆಯ ಗುಣಗಳು ದೇವರ ಮಕ್ಕಳಾದಂಥ ನಿಮ್ಮ ಆತ್ಮಿಕ ಜೀವಿತಕ್ಕೆ, ನಿಮ್ಮ ಧಾರ್ಮಿಕ ಸುಧಾರಣೆಗೆ ಅದು ಧಕ್ಕೆಯನ್ನು ತರುವಂಥದ್ದಾಗಿದೆ. ಆದ್ದರಿಂದ ಇವತ್ತು ದೇವರ ಮಕ್ಕಳಾದ ನಮಗೆ ಈ ಒಂದು ಧಾರ್ಮಿಕ ಸುಧಾರಣೆ ಅನ್ನುವಂಥದ್ದು ಭಾಳ ತುರ್ತು ಪರಿಸ್ಥಿತಿಯ ಒಂದು ಅವಶ್ಯಕತೆ. ನಾವು ಭಾಳ ಎಚ್ಚರಿಕೆಯಿಂದ, ಭಾಳ ತುರ್ತಾಗಿ ಈ ಒಂದು ಧಾರ್ಮಿಕ ಸುಧಾರಣೆಯನ್ನು ನಾವು ಮಾಡಿಕೊಳ್ಬೇಕಾಗುತ್ತೆ. ಹೇಗೆ ನಮ್ಮ ಜೀವಿತವನ್ನು ಸುಧಾರಿಸ್ಕೊಳ್ಬೋದು, ಯಾವ ರೀತಿಯಲ್ಲಿ ನಮ್ಮ ಜೀವಿತವನ್ನು ನಾವು ಸರಿಪಡಿಸ್ಕೊಳ್ಬೋದು. ಇದೇ ಕೀರ್ತನೆಗಳು 3ನೇ ಅಧ್ಯಾಯ 20ನೇ ವಚನ ಈ ರೀತಿಯಾಗಿ ಹೇಳುತ್ತೆ. ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಇವತ್ತು ಯೇಸು ಸ್ವಾಮಿ ನಮ್ಮ ಹೃದಯದ ಬಾಗಿಲಲ್ಲಿ ನಿಂತುಕೊಂಡು ತಟ್ತಾ ಇದ್ದಾರೆ. ಯಾರು ಆತನ ಒಂದು ಶಬ್ದಕ್ಕೆ ಕಿವಿಗೊಟ್ಟು ಬಾಗಿಲನ್ನು ತೆರೀತಾರೆ, ನಾನು ಒಳಗೆ ಬಂದು ನಿನ್ನ ಸಂಗಡ ಊಟ ಮಾಡ್ತೇನೆ. ಸೊ ಯೇಸು ಸ್ವಾಮಿ ಇವತ್ತು ನಮ್ಮ ಹೃದಯದ ಬಾಗಿಲಲ್ಲಿ ನಿಂತುಕೊಂಡು ನಮ್ಮ ಒಂದು ಹೃದಯವನ್ನು ತಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ ಪ್ರೇಯರ್. ಆದರೆ ಯೇಸು ಕ್ರಿಸ್ತನಿಗೆ ನಮ್ಮ ಹೃದಯವನ್ನು ತೆರೆಯುವಂಥದ್ದು ಅಥವಾ ನಮ್ಮ ಲೌಕಿಕ ಜೀವಿತಗಳ ನಿಮಿತ್ತ ನಮ್ಮ ಹೃದಯವನ್ನು ಮುಚ್ಚುವಂಥದ್ದು ಅದು ನಮಗೆ, ನಮ್ಮ ಆಯ್ಕೆಗೆ ಬಿಟ್ಟಂಥ ಒಂದು ವಿಷಯ ಎಂಬುದಾಗಿ ನೋಡ್ತೇವೆ. ಇವತ್ತು ದೇವರ ಮಕ್ಕಳಾದ ನಾವು ಧಾರ್ಮಿಕವಾಗಿ ಸುಧಾರಣೆ ಆಗಬೇಕಾದಾಗ, ನಮ್ಮ ಜೀವಿತ ಉತ್ತಮ ಸ್ಥಿತಿಗೆ ಹೋಗಬೇಕಾದಾಗ ಯೇಸು ಕ್ರಿಸ್ತನು ನಮ್ಮ ಜೀವಿತಕ್ಕೆ ಬರುವಂಥದ್ದು ಭಾಳಷ್ಟು ಮುಖ್ಯ ಆಗುತ್ತೆ. ನಾವು ಆ ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಜಕ್ಕಾಯನ ಒಂದು ಜೀವಿತವನ್ನು ನೋಡ್ತೇವೆ. ಈ ಜಕ್ಕಾಯ ಅನ್ನುವಂಥ ವ್ಯಕ್ತಿ ಇಸ್ರಾಯೇಲ್ ಕುಲದಲ್ಲಿ ತಾನು ಒಬ್ಬ ಸುಂಕವನ್ನು ವಸೂಲಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದ. ಭಾಳಷ್ಟು ಕುಳ್ಳ ವ್ಯಕ್ತಿ, ವೆರಿ ಶಾರ್ಟೆಸ್ಟ್ ಮ್ಯಾನ್ ಅಂತ ನಾವು ನೋಡ್ತೇವೆ. ಈ ಜಕ್ಕಾಯ ಜನರಿಂದ ಅನ್ಯಾಯವಾಗಿ, ಮೋಸಕರವಾಗಿ ಕಟ್ಟಬೇಕಾದಂಥ ಸುಂಕಕ್ಕಿಂತಲೂ ಹೆಚ್ಚಿನ ಹಣವನ್ನು ಅವನು ಪಡ್ಕೊಳ್ತಾ ಇದ್ದ. ಜನರನ್ನು ಹಿಂಸಿಸ್ತಾ ಇದ್ದ, ಅವರಿಗೆ ನೋವುಂಟು ಮಾಡ್ತಾ ಇದ್ದ. ಭಾಳಷ್ಟು ಕಣ್ಣೀರಿನಿಂದ, ವ್ಯಥೆಯಿಂದ, ವೇದನೆಯಿಂದ ಜನರು ಅವನಿಗೆ ಸುಂಕವನ್ನು ಕಟ್ತಾ ಇದ್ರು. ಸೊ ಇಂತಹ ಪರಿಸ್ಥಿತಿಯಲ್ಲಿದ್ದಂಥ ಜಕ್ಕಾಯ ಒಂದು ಸಾರಿ ಯೇಸು ಸ್ವಾಮಿಯನ್ನು ನೋಡಬೇಕನ್ನುವಂಥ ಒಂದು ಅಪೇಕ್ಷೆಯನ್ನು ಆತನ ಮನಸ್ಸಿನಲ್ಲಿ ಪಟ್ಕೊಳ್ತಾನೆ. ಸೊ ಇಂಥ ಸಮಯದಲ್ಲಿ ಯೇಸು ಸ್ವಾಮಿ ಆ ಒಂದು ಎರಿಕೋ ಪಟ್ಟಣದ ದಾರಿಯಲ್ಲಿ ಬರುವಾಗ ಈ ಜಕ್ಕಾಯ ಒಂದು ದೊಡ್ಡ ಮರದ ಮೇಲೆ ಹತ್ತಿ ಯೇಸು ಕ್ರಿಸ್ತನನ್ನು ನೋಡುವಂಥ ಒಂದು ಕೆಲಸಕ್ಕೆ ಮುಂದಾಗ್ತಾನೆ. ಅವನು ಯೇಸು ಸ್ವಾಮಿಯನ್ನು ನೋಡಬೇಕೆಂಬುದಾಗಿ ಪ್ರಯಾಸಪಟ್ಟು ಆ ಮರದ ಮೇಲೆ ಹತ್ತಿ ಯೇಸು ಸ್ವಾಮಿಯನ್ನು ನೋಡುವಾಗ
ಯೇಸು ಸ್ವಾಮಿ ಆ ಮರದ ಬಳಿಗೆ ಬಂದು ಮೇಲಕ್ಕೆ ನೋಡಿ ಆ ಮರದ ಮೇಲೆ ಕೂತಿದಂಥ ಜಕಾಯನನ್ನು, ನೀನು ತಟ್ಟನೆ ಇಳಿದು ಬಾ, ಇವತ್ತೇ ನಾನು ನಿನ್ನ ಸಂಗಡ ನಿನ್ನ ಮನೆಗೆ ಬರ್ತೇನೆ. ಸೊ ಯಾವಾಗ ಯೇಸು ಸ್ವಾಮಿ ಜಕಾಯನಿಗೆ ಆತನ ಮನೆಗೆ ಬರುವಂಥ ಒಂದು ಅವಕಾಶವನ್ನು ಕೊಡ್ತಾರೆ, ಜಕಾಯ ತಟ್ಟನೆ ಆ ಒಂದು ಮರವನ್ನು ಇಳಿದು ಬರ್ತಾನೆ. ನಂತರ ಯೇಸು ಸ್ವಾಮಿಯನ್ನು ಭಾಳ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಆ ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡುವುದು ಮಾತ್ರವಲ್ಲ, ತನ್ನ ಜೀವಿತದಲ್ಲಿ ಬಹುದೊಡ್ಡ ಬದಲಾವಣೆಗೆ ಆ ಒಂದು ಸನ್ನಿವೇಶ ಕಾರಣವಾಗುತ್ತೆ ಪ್ರಿಯರೇ. ಆತನ ಜೀವನದಲ್ಲಿ ಬಹಳ ದೊಡ್ಡ ಒಂದು ಧಾರ್ಮಿಕ ಸುಧಾರಣೆ ಆ ಸಮಯದಲ್ಲಿ ಉಂಟಾಯಿತಂತ ನೋಡ್ತೇವೆ. ಇವತ್ತು ಪ್ರತಿಯೊಬ್ಬ ಕ್ರೈಸ್ತನ ಜೀವನದಲ್ಲಿ ಇಂಥ ಒಂದು ಸುಧಾರಣೆ ಆಗಬೇಕು. ಯಾವಾಗ ಯೇಸು ಸ್ವಾಮಿಯನ್ನು ನಮ್ಮ ಜೀವಿತಕ್ಕೆ ನಾವು ಅನುವು ಮಾಡಿಕೊಡ್ತೇವೆ, ಯೇಸು ಸ್ವಾಮಿ ನಮ್ಮ ಜೀವಿತಕ್ಕೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ, ನಮ್ಮ ಜೀವಿತದಲ್ಲಿಯೂ ಸಹ ಸುಧಾರಣೆ ಸಾಧ್ಯ. ನಮ್ಮ ಹಿಂದಿನ ಜೀವನ, ನಮ್ಮ ಹಳೆಯ ಜೀವನ, ನಮ್ಮ ಪೂರ್ವ ಸ್ಥಿತಿ ಯಾವ ರೀತಿಯಲ್ಲಿ ಇತ್ತು ಅನ್ನುವಂಥದ್ದು ಯೇಸು ಸ್ವಾಮಿಗೆ ಮುಖ್ಯ ಅಲ್ಲ. ನಿನ್ನ ಜೀವನದಲ್ಲಿ ನೀನು ಎಂಥ ಒಬ್ಬ ಸುಳ್ಳುಗಾರನಾಗಿದ್ದಿ, ಎಂಥ ಕಳ್ಳತನದಲ್ಲಿ ಪಾಲುಗಾರನಾಗಿದ್ದಿ, ಎಂಥ ಒಂದು ಕೆಟ್ಟ ಸಹವಾಸಗಳು, ಕೆಟ್ಟ ಜೀವಿತದ ಒಂದು ಅಭ್ಯಾಸಗಳಿನಲ್ಲಿತ್ತು ಅನ್ನೋದು ಯೇಸು ಸ್ವಾಮಿ ಮುಖ್ಯ ಅಲ್ಲ. ಆದರೆ ಯೇಸು ಸ್ವಾಮಿಗೆ ನಿನ್ನ ಜೀವನವನ್ನು ಕೊಟ್ಟ ನಂತರ ಯಾವ ರೀತಿ ನಿನ್ನ ಜೀವನ ಬದಲಾವಣೆ ಆಯಿತು, ಯಾವ ರೀತಿ ನಿನ್ನ ಜೀವನ ಪುನರ್ಸ್ಥಾಪನೆ ಆಯಿತು, ಪುನರುಜ್ಜೀವನ ಆಯಿತು ಅನ್ನುವಂಥದ್ದೇ ಭಾಳ ಮುಖ್ಯ ಪ್ರಿಯರೇ. ಜಕಾಯನ ಸ್ಥಿತಿಯಲ್ಲಿಯೂ ಸಹ ನಾವು ಗಮನಿಸುವಾಗ ಆತನ ಜೀವನ ಅನೇಕರಿಗೆ ಕಣ್ಣೀರನ್ನು, ನೋವನ್ನು, ದುಃಖವನ್ನು ಉಂಟು ಮಾಡಿದಂಥ ಒಂದು ಕಠಿಣವಾದ, ಕ್ರೂರವಾದಂಥ ಜೀವನ. ಆದರೆ ಯೇಸು ಸ್ವಾಮಿ ಆತನ ಜೀವನಕ್ಕೆ ಪ್ರವೇಶ ಪಡೆದ ನಂತರ ಆತನ ಬದಲಾವಣೆ ಆಗ್ತಾನೆ. ಯೇಸು ಸ್ವಾಮಿಯ ಮುಂದೆ ಅರಿಕೆ ಮಾಡ್ತಾನೆ, ಸ್ವಾಮಿ, ನಾನು ಯಾರಿಂದ ಏನಾದರೂ ಅನ್ಯಾಯವಾಗಿ ನಾನು ಪಡ್ಕೊಂಡಿದ್ರೆ 4ರಷ್ಟು ಹಿಂದಕ್ಕೆ ನಾನು ಕೊಡ್ತೇನೆ. ಯಾರಿಂದ ಅನ್ಯಾಯವಾಗಿ ನಾನು ಏನಾದರೂ ಸೆಳ್ಕೊಂಡಿದ್ರೆ ಅವರಿಗೆ ನಾನು ಅದನ್ನು ತಿರುಗಿ ಕೊಡ್ತೇನೆ. ಆತನಲ್ಲಿ ಒಂದು ಬದಲಾವಣೆ ಉಂಟಾಯಿತು. ಯೇಸು ಸ್ವಾಮಿಗೆ ತನ್ನ ಜೀವಿತವನ್ನು ಸಂಪೂರ್ಣವಾಗಿ ಆತನ ಸಮರ್ಪಣೆ ಮಾಡುವಂಥದ್ದನ್ನು ನೋಡ್ತೇವೆ ಪ್ರೇರ. ಆ ಕ್ಷಣವೇ ಸ್ವಾಮಿ ಆತನ ಮನೆಗೆ ಹೋಗುವಂಥದ್ದು. ಅದಾದ ನಂತರ ಇವತ್ತು ಈ ಮನೆಗೆ ರಕ್ಷಣೆ ಆಯಿತು ಅನ್ನುವಂಥ ಒಂದು ಆಶೀರ್ವಾದದ ವಚನವನ್ನು ಜಕಾಯನಿಗೆ ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಇವತ್ತು ನಮ್ಮ ಜೀವಿತದಲ್ಲಿಯೂ ಸಹ ನಾವು, ನಮ್ಮ ಕುಟುಂಬ, ನಮ್ಮ ಮನೆ ರಕ್ಷಣೆಯನ್ನು ಅನುಭವಿಸಬೇಕು, ದೇವರ ಆಶೀರ್ವಾದವನ್ನು ಅನುಭವಿಸಬೇಕೆಂಬುದಾಗಿ ನಾವು ಬಯಸೋದಾದರೆ ಇವತ್ತು ನಮ್ಮ ಜೀವಿತಗಳನ್ನು ಯೇಸು ಸ್ವಾಮಿಗೆ ನಾವು ಕೊಡಬೇಕು ಪ್ರಿಯರೇ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಾನು ಬಾಗಿಲು ನಿಂತ್ಕೊಂಡು ತಟ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡ್ತೇನೆ. ಇವತ್ತು ಸ್ವಾಮಿ ನಮ್ಮ ಬಾಗಿಲಲ್ಲಿ, ನಮ್ಮ ಹೃದಯದ ಬಾಗಿಲಲ್ಲಿ ಕೇಳ್ತಾ ಇದ್ದಾರೆ, ನಾನು ನಿನ್ನ ಜೀವಿತಕ್ಕೆ ಬರ್ತಾ ಇದ್ದೇನೆ, ನಿನ್ನ ಜೀವನದಲ್ಲಿ ನನಗೆ ಅವಕಾಶ ಕೊಡು. ನಿನ್ನ ಜೀವನದಲ್ಲಿ ಪಾಪಕ್ಕಾಗಲಿ, ನಿನ್ನ ಜೀವನದಲ್ಲಿ ಲೋಕದ ವಿಷಯಗಳಿಗಾಗಲಿ, ನಿನ್ನ ಜೀವನದಲ್ಲಿ ಲೋಕದಿಂದ ಬರುವಂಥ ಆಕರ್ಷಣೆಗಳಿಗಾಗಲಿ ಅವಕಾಶವನ್ನು ಕೊಡದೆ ನನಗೆ, ನನ್ನ ಒಂದು ವಾಸಕ್ಕೆ ನೀನು ಅವಕಾಶವನ್ನು ಕೊಡು ಎಂಬುದಾಗಿ ದೇವರು ನಮ್ಮ ಹೃದಯದ ಬಾಗಿಲ ಕೇಳುವಾಗ ನಾವು ನಮ್ಮ ಜೀವಿತವನ್ನು ದೇವರಿಗೆ ಸಮರ್ಪಿಸುವುದಾದರೆ ಖಂಡಿತವಾಗಿ ಭಾಳ ದೊಡ್ಡ ಬದಲಾವಣೆ, ಭಾಳ ದೊಡ್ಡ ಧಾರ್ಮಿಕ ಪುನರುಜ್ಜೀವನ, ಭಾಳ ದೊಡ್ಡ ಆತ್ಮಿಕ ಬೆಳವಣಿಗೆ, ಭಾಳ ಉನ್ನತವಾದಂಥ ಆಶೀರ್ವಾದ ನಮ್ಮ ಜೀವಿತಗಳಲ್ಲಿ ಉಂಟಾಗಲಿಕ್ಕೆ ಸಾಧ್ಯ ಪ್ರಿಯ. ವಾಕ್ಯದಲ್ಲಿ ನಾವು ನೋಡ್ತೇವೆ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ರಿಂದ 14ನೇ ವಚನ ಈ ರೀತಿಯಾಗಿ ಹೇಳುತ್ತೆ. ಕೊಲೊಸ್ಸೆಯವರಿಗೆ 1ನೇ ಅಧ್ಯಾಯ 12ನೇ ವಚನ, ಬೆಳಕಿನ ರಾಜ್ಯದೊಳಗೆ ದೇವ ಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾಸ್ತುತಿ ಮಾಡಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇನೆ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇವತ್ತು ಯೇಸು ಕ್ರಿಸ್ತನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಗಲಿಕ್ಕೆ ಸಾಧ್ಯ. ಯಾವಾಗ ನಮ್ಮ ಜೀವಿತವನ್ನು ಕ್ರಿಸ್ತನಿಗೆ ನಾವು ಒಪ್ಪಿಸಿಕೊಡ್ತೇವೆ, ನಿನ್ನ ಪಾಪ ಏನೇ ಇರಲಿ, ನಿನ್ನ ಪಾಪ ಎಷ್ಟೇ ಇರಲಿ, ನಿನ್ನ ಒಂದು ಹಳೆಯ ಜೀವಿತ ಎಂಥ ಒಂದು ಕೆಟ್ಟತನದಿಂದ, ಕಲ್ಮಶದಿಂದ ತುಂಬಿರಲಿ, ಆದರೆ ಕ್ರಿಸ್ತನಿಗೆ ನಿನ್ನನ್ನು ಒಂದು ಸಾರಿ ಒಪ್ಪಿಸಿ ಕೊಡುವುದಾದರೆ ನಿನ್ನಲ್ಲಿ ಒಂದು ಹೊಸ ಜೀವಿತವನ್ನು, ಒಂದು ಹೊಸ ಬದಲಾವಣೆಯನ್ನು, ನೂತನ ಸ್ವಭಾವವನ್ನು ಸ್ವಾಮಿ ತಾನೇ ತರಲಿಕ್ಕೆ ಸಾಧ್ಯ ಪ್ರೇರ. ಆ ಶಿಲ್ಬೆ ಮೇಲೆ ನಾವು ನೋಡ್ತೇವೆ, ಯೇಸು ಸ್ವಾಮಿಯನ್ನು ಶಿಲ್ಬೆಗೇರಿಸಿದಂಥ ದೃಶ್ಯವನ್ನು ನೆನಪು ಮಾಡಿಕೊಳ್ಳ್ರಿ. ಯೇಸು ಸ್ವಾಮಿಯ ಜೊತೆಯಲ್ಲಿ ಅಕ್ಕಪಕ್ಕದಲ್ಲಿ 2 ಕಳ್ಳರನ್ನೂ ಸಹ ಶಿಲ್ಬೆಗೆ ಹಾಕಿದರು. ಆ 2 ಕಳ್ಳರು ಬಹಳಷ್ಟು ಕೆಟ್ಟ ಕಳ್ಳತನದಲ್ಲಿ ಪಾಲುಗಾರಾಗಿದ್ದಂಥವರು, ಆ ದೇಶದಲ್ಲಿ ಬಹಳ ಬೇಕಾದಂಥ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ ಅಂತ ನೋಡ್ತೀವಿ. ಸೊ ಅಂಥ 2 ಕಳ್ಳರನ್ನು ಯೇಸು ಸ್ವಾಮಿ ಜೊತೆಯಲ್ಲಿ ಶಿಲುಬೆಗೆ ಹಾಕಿದಾಗ
ಒಬ್ಬ ಕಳ್ಳ ಯೇಸು ಸ್ವಾಮಿಗೆ ತನ್ನ ಪಾಪವನ್ನು ಅರಿಕೆ ಮಾಡ್ತಾ ಇದ್ದಾನೆ. ಸ್ವಾಮಿ, ನಾವಂತೂ ತಪ್ಪು ಮಾಡಿದ್ದೇವೆ, ನಾವು ಪಾಪ ಮಾಡಿದ್ದೇವೆ, ನಾವು ಅನೇಕ ಕಳ್ಳತನವನ್ನು ನಾವು ಮಾಡಿದ್ದೇವೆ, ಈ ಶಿಕ್ಷೆ ನಮಗೆ ನ್ಯಾಯವಾಗಿದೆ. ಆದರೆ ನೀನು ಯಾವುದೇ ಪಾಪ ಮಾಡದೆ, ಯಾವುದೇ ತಪ್ಪು ಮಾಡದೆ ಇಂಥ ಒಂದು ಶಿಲುಬೆ ಮರಣವನ್ನು ಹೊಂದ್ತಾ ಇದೆಯಾ? ನಿಜವಾಗಿಯೂ ನೀನು ದೇವಕುಮಾರನೆಂಬುದಾಗಿ ಆತನ ಅರಿಕೆ ಮಾಡ್ತಾನೆ. ತಮ್ಮ ತಪ್ಪುಗಳನ್ನು ದೇವರ ಮುಂದೆ ಅರಿಕೆ ಮಾಡ್ತಾನೆ. ಹಾಗೂ ನೀನು 2ನೇ ಸಾರಿ ಬರುವಾಗ, ನಿನ್ನ ರಾಜ್ಯವನ್ನು ಪಡೆದು ನೀನು ಬರುವಾಗ ನನ್ನನ್ನು ನಿನ್ನ ರಾಜ್ಯದಲ್ಲಿ ಸೇರಿಸ್ಕೋ ಎಂಬುದಾಗಿ ಯೇಸು ಸ್ವಾಮಿ ಹತ್ರ ಒಂದು ಕ್ಷಮಾಪಣೆಯ ಅಂಗಲಾಚುವಿಕೆಯನ್ನು ನಾವು ನೋಡ್ತೇವೆ. ಯಾವಾಗ ಆತನು ತನ್ನ ಜೀವಿತದಲ್ಲಿ ತನ್ನ ಪಾಪವನ್ನು ಸ್ವಾಮಿಗೆ ಅರಿಕೆ ಮಾಡಿ ಆತನ ಕ್ಷಮಾಪಣೆಯನ್ನು ಬೇಡುವಂಥವನಾಗಿದ್ದಾನೆ, ಸ್ವಾಮಿ ಆತನಿಗೆ ಹೇಳ್ತಾ ಇದ್ದಾರೆ, ಇವತ್ತೇ ನೀನು ನನ್ನ ಸಂಗಡ ಪರದೈಸಿನಲ್ಲಿರುವಿ. ಸೊ ಯೇಸು ಸ್ವಾಮಿ ಆ ಕಳ್ಳನ ಜೀವನವನ್ನು ನೋಡುವಾಗ ಆತನ ಜೀವನದಲ್ಲಿ ಯಾವತ್ತೂ ಸಹ ಆ ಶಿಲುಬೆ ಮರಣವನ್ನು ಹೊಂದುವರೆಗೆ ಒಂದು ಒಳ್ಳೆಯ ಕಾರ್ಯಗಳನ್ನಾಗಲಿ ಒಳ್ಳೆಯ ಕೆಲಸವನ್ನಾಗಲಿ ಆತನು ಮಾಡಿದಂಥ ಉದಾಹರಣೆ ಇಲ್ಲ. ಆತನು ಎಂದೂ ಸಹ ಒಬ್ಬ ಒಳ್ಳೆಯ ಕ್ರೈಸ್ತನಾಗಿಯೂ ಸಹ ಜೀವಿಸಿರಲಿಲ್ಲ. ಆದರೆ ತನ್ನ ನಿಜವಾದ ಪಶ್ಚಾತ್ತಾಪ, ನಿಜವಾದ ಪಾಪದ ಅರಿಕೆ ಆ ಕ್ಷಣದಲ್ಲಿ ಆ ಕಳ್ಳನ ಜೀವಿತವನ್ನು ಬದಲಾಗಿಸುವಂಥದ್ದು ನೋಡ್ತೇವೆ ಪ್ರಿಯರೇ. ನಾಶನಕ್ಕೆ, ಶಿಕ್ಷೆಗೆ, ನರಕಕ್ಕೆ ಪಾತ್ರನಾದಂಥ ಆ ಕಳ್ಳ ಯೇಸು ಸ್ವಾಮಿಯ ಆ ಒಂದು ಕ್ಷಮಾಪಣೆಯಿಂದ ಪರಲೋಕ ರಾಜ್ಯಕ್ಕೆ ಆತನು ಪಾತ್ರನಾಗ್ತಾನೆ. ಇವತ್ತು ನಮ್ಮ ಜೀವಿತದಲ್ಲಿಯೂ ಸಹ ನಮ್ಮ ಒಂದು ಸ್ಥಿತಿ ಯಾವ ರೀತಿಯಲ್ಲಿದೆ? ಇವತ್ತು ನಾವು ಅನೇಕ ಬಾರಿ ದೇವರನ್ನು ಅರಿತಿದ್ದೇವೆ, ದೇವರ ಬಗ್ಗೆ ತಿಳ್ಕೊಂಡಿದ್ದೇವೆ, ಸತ್ಯ ಗೊತ್ತಿದೆ, ಬೆಳಕಿನಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ದೇವರ ಮಕ್ಕಳಾಗಿದ್ದೇವೆ, ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೇವೆ, ಸತ್ಯದ ಅರಿವು ನಮಗಿದೆ, ವಾಕ್ಯದ ಬಲ ನಮಗೆ ಗೊತ್ತಿದೆ, ದೇವರ ಶಕ್ತಿ ಏನು, ದೇವರ ಬಲ ಏನು ಅನ್ನೋಂಥದ್ದು ನಮ್ಗೆ ಚೆನ್ನಾಗಿ ಗೊತ್ತಿದೆ, ದೇವರು ಏನು ಮಾಡಬಲ್ಲ, ದೇವರ ಪರಾಕ್ರಮ ಎಷ್ಟು ಅನ್ನುವಂಥದ್ದು ಎಲ್ಲವೂ ಸಹ ನಮಗೆ ಗೊತ್ತಿದೆ. ಆದರೂ ಈ ಲವೋದಿಕೀಯ ಸಭೆಯಂತೆ ನಾವು ಉಗುರು ಬೆಚ್ಚಗಿನ ಸ್ಥಿತಿಯಲ್ಲಿ ನಾವಿದ್ದೇವೆ. ನಾವು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ನಮ್ಮ ಪಾಪಗಳನ್ನ ದೇವರ ಮುಂದೆ ನಾವು ಅರಿಕೆ ಮಾಡಿ ಯೇಸು ಕ್ರಿಸ್ತನಿಗೆ ನಮ್ಮ ಜೀವಿತವನ್ನು ನಾವು ಒಪ್ಪಿಸಿ ಕೊಡುವುದಾದರೆ ನಿಜವಾಗಿಯೂ ಕ್ರಿಸ್ತನು ನಮ್ಮ ಜೀವಿತದಲ್ಲಿಯೂ ಸಹ ಒಂದು ಬಹಳ ದೊಡ್ಡ ಬದಲಾವಣೆಯನ್ನು, ಆಶೀರ್ವಾದಕವಾದಂಥ ಜೀವಿತವನ್ನು ನಮಗೆ ಕೊಡಲಿಕ್ಕೆ ಸಾಧ್ಯ. ವಾಕ್ಯದಲ್ಲಿ ಇನ್ನೊಂದು ಕಡೆ ನಾವು ನೋಡ್ತೇವೆ, 2 ತಿಮೋತಿ 3ನೇ ಅಧ್ಯಾಯ 5ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತೆ. 2 ತಿಮೋತಿ 3ನೇ ಅಧ್ಯಾಯ 5ನೇ ವಚನ, ಭೋಗಗಳನ್ನು ಪ್ರೀತಿಸುವವರು ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವರು ಆಗಿರುವವರು ಇಂಥವರ ಸಹವಾಸವನ್ನು ಮಾಡದಿರು. ಸೊ ಯಾರು ಭೋಗಗಳನ್ನು ಪ್ರೀತಿಸ್ತಾರೆ, ಲೋಕವನ್ನು ಪ್ರೀತಿಸ್ತಾರೆ, ಅವರೆಲ್ಲರೂ ಸಹ ಭಕ್ತಿಯ ವೇಷದಲ್ಲಿದ್ದು ದೇವರ ಬಲವನ್ನು ಬೇಡ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಇವತ್ತು ನಮ್ಮಲ್ಲಿಯೂ ಸಹ ಅನೇಕ ವ್ಯಕ್ತಿಗಳನ್ನು ನಾವು ನೋಡ್ತೇವೆ. ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಪರಿವಾರದಲ್ಲಿ ದೇವರ ಭಕ್ತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನಾವು ಪ್ರತಿ ವಾರ ತಪ್ಪದೆ ಸಭೆಗೆ ಬರ್ತೇವೆ, ದಶಮಾಂಶ ಕಾಣಿಕೆಗಳನ್ನ ದೇವರಿಗೆ ಸಮರ್ಪಿಸ್ತೇವೆ, ಉಪವಾಸ ವ್ರತಗಳನ್ನು ಮಾಡ್ತೇವೆ, ಕುಟುಂಬದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ವಾಕ್ಯ ಓದ್ತಾ ಇದ್ದೀವಿ. ಎಲ್ಲವೂ ಸಹ ದೇವರಿಗೆ ಇಷ್ಟವಾದಂಥ ಒಂದು ಕಾರ್ಯಕ್ರಮಗಳು ನಮ್ಮ ಜೀವಿತದಲ್ಲಿವೆ. ಆದರೆ ಆ ಭಕ್ತಿಯ ಬಲವನ್ನು ನಾವು ಬೇಡ ಅನ್ನುವಂಥವರಾಗಿದ್ದೇವೆ. ಏನು ಭಕ್ತಿಯ ಬಲ? ಭಕ್ತಿ ಅನ್ನುವಂಥದ್ದು, ದೇವರ ಭಕ್ತಿ ಎಂಥ ಒಂದು ಶಕ್ತಿಯನ್ನು ಹೊಂದಿದೆ. ಸತ್ಯವೇದ ಇತಿಹಾಸದಲ್ಲಿ ನೀವು ನೋಡ್ಬೋದು, ದೇವರ ಭಕ್ತಿಯಿಂದ ಅನೇಕ ಕಾರ್ಯಗಳನ್ನ ದೇವಜನರು ಸಾಧಿಸಿದ್ದಾರೆ. ದಾನಿಯೇಲನ ಜೀವನದಲ್ಲಿ ಆತನಲ್ಲಿದ್ದಂಥ ಭಕ್ತಿಯಿಂದ ಆತನ ಸಿಂಹದ ಗವಿಯಲ್ಲಿ ಹಾಕಿದಾಗ ದೇವರು ಆತನ ಭಕ್ತಿಯ ನಿಮಿತ್ತ ಸಿಂಹದ ಬಾಯಿಗಳನ್ನು ಕಟ್ಟುವಂಥದ್ದು ನೋಡ್ತೇವೆ ಪ್ರಿಯ. ಶದ್ರಕ್, ಮೇಷಕ್, ಅಬೇದ್ನೆಗೋ ಅವ್ರನ್ನ ನೋಡ್ರಿ, ದೇವರ ಭಕ್ತಿಯಲ್ಲಿ ಜೀವಿಸಿದ ನಿಮಿತ್ತ ಅವರನ್ನು ಬೆಂಕಿಯಲ್ಲಿ ಹಾಕಿದಾಗಲೂ ಸಹ ಅವರ ಒಂದು ಕೂದಲು ಸುಟ್ಟು ಹೋಗದಂತೆ ಬೆಂಕಿಯ ಮಧ್ಯದಲ್ಲಿ ದೇವರವ್ರನ್ನ ರಕ್ಷಿಸಿದ್ದು. ಅನೇಕ ಸಂದರ್ಭಗಳಲ್ಲಿ ಯಾರು ದೇವರ ಭಕ್ತಿಯಲ್ಲಿ ಜೀವಿಸ್ತಾರೆ ಅದರ ಬಲವನ್ನು ಸಹ ಅವರು ಅನುಭವಿಸ್ತಾರೆ. ದೇವರ ಭಕ್ತಿಯ ಒಂದು ಬಲ, ಅದರ ಆಶೀರ್ವಾದ ಆ ಎಲ್ಲರಿಗೂ ಸಹ ಅನುಗ್ರಹವಾಗುತ್ತೆ. ಇವತ್ತು ನಮ್ಮ ಜೀವಿತದಲ್ಲಿಯೂ ಸಹ ದೇವರ ಭಕ್ತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ಆದರೆ ಆ ಭಕ್ತಿಯ ಬಲ ನಮ್ಮ ಜೀವನದಲ್ಲಿ ಲಭಿಸ್ತಾ ಇಲ್ಲ. ಅದನ್ನು ಅನುಗ್ರಹದಿಂದ ನಾವು ಹೊಂದ್ಕೊಳ್ಳೋಕೆ ಸಾಧ್ಯವಾಗ್ತಿಲ್ಲ. ಯಾಕೆಂತ ನೋಡುವಾಗ ನಮ್ಮ ಭಕ್ತಿ ಏನಾಗಿದೆ? ಒಂದು ಕಪಟ ಭಕ್ತಿ. ನಮ್ಮ ಭಕ್ತಿ ಒಂದು ಡಾಂಬಿಕ ಭಕ್ತಿ. ಕೇವಲ ಹೆಸರಿಗೆ ಮಾತ್ರ ಕ್ರೈಸ್ತರಾಗಿ ನಾವು ಜೀವಿಸ್ತಾ ಇದ್ದೇವೆ. ಆದರೆ ವಾಕ್ಯದಲ್ಲಿ ಇವತ್ತು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಆ ಲವೋದಿಕೀಯ ಸಭೆಗೆ ಹೇಳುವಂತೆ ಉಗುರು ಬೆಚ್ಚಗಿನ ಜೀವನ ಬೇಡ, ನೀವು ಜೀವದ ಜಯಮಾಲೆಯನ್ನು ಹೊಂದಬೇಕಾದಾಗ ಇಲ್ಲಿ ತುಂಬ ಚೆನ್ನಾಗಿ ಹೇಳುತ್ತೆ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 20ನೇ ವಚನದಲ್ಲಿ ವಾಕ್ಯವನ್ನು ಮತ್ತೊಂದು ಸಾರಿ ಓದೋಣ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 20 ಮತ್ತು 21ನೇ ವಚನ, ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನನ್ನು
ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಯಾರು ಜಯವನ್ನು ಹೊಂತಾರೆ ಅವರಿಗೆ ದೇವರು ಕೊಡುವಂಥ ಆಶೀರ್ವಾದ ತನ್ನ ತಂದೆಯ ಜೊತೆಯಲ್ಲಿ ಸಿಂಹಾಸನದಲ್ಲಿ ಕೂತ್ಕೊಳ್ಳುವಂಥ ಆಶೀರ್ವಾದ. ಪರಲೋಕದ ತಂದೆ, ಸರ್ವ ಸೃಷ್ಟಿಗೆ ಒಡೆಯನಾದಂಥ ಸೃಷ್ಟಿಕರ್ತನಾದಂಥ ದೇವರ ಜೊತೆಯಲ್ಲಿ ಆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂಥ ಒಂದು ಆಶೀರ್ವಾದವನ್ನು ಜಯ ಹೊಂದಿದವರಿಗೆ ದೇವರು ಕೊಡ್ತಾನೆ. ಇವತ್ತು ಯಾರು ಲೋಕದ ಮೇಲೆ, ಪಾಪದ ಮೇಲೆ, ಆಕರ್ಷಣೆಗಳ ಮೇಲೆ, ಅನೇಕ ಕೆಟ್ಟ ಸಹವಾಸಗಳು, ಕೆಟ್ಟ ಕಾರ್ಯಗಳ ಮೇಲೆ ಜಯವನ್ನು ಹೊಂತಾರೆ, ಅದರಲ್ಲೇ ತಲ್ಲೀನರಾಗಿ ಆ ಒಂದು ಕೆಟ್ಟ ಜೀವಿತವನ್ನು ಜೀವಿಸುವಂಥವರಿಗೆ ಈ ಆಶೀರ್ವಾದ ಇಲ್ಲ ಪ್ರಿಯರೇ. ಆದರೆ ಇವೆಲ್ಲವನ್ನು ಜಯಿಸುವವರಿಗೆ, ಕೆಟ್ಟತನ ಇದೆ, ಲೋಕದಲ್ಲಿದೆ, ಪಾಪ ಇದೆ. ಆ ಒಂದು ಬಾಬೆಲ್ನ ಸಂಸ್ಥಾನದಲ್ಲಿ ನೋಡುವಾಗ ಇಡೀ ಜನಾಂಗ ಆ ನೆಬೂಕದ್ನೆಚ್ಚರ್ ನಿಲ್ಲಿಸಿದಂಥ ವಿಗ್ರಹಕ್ಕೆ ಅಡ್ಡ ಬೀಳ್ತಾರೆ, ನಮಸ್ಕಾರ ಮಾಡ್ತಾರೆ. ಆದರೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಈ ಮೂವರು ಮಾತ್ರ ಆ ವಿಗ್ರಹಕ್ಕೆ ನಮಸ್ಕರಿಸದೆ, ಅದಕ್ಕೆ ಅಡ್ಡ ಬೀಳದೆ, ಲೋಕದ ಜನರಂತೆ ಅವರಿರದೆ ಪ್ರತ್ಯೇಕವಾಗಿ ವಿಶೇಷವಾಗಿ ಅವರು ಇದ್ದ ಕಾರಣ ದೇವರು ಅವರ ಜೀವನದಲ್ಲಿ ಎಂಥ ಒಂದು ಅದ್ಭುತವನ್ನು ದೇವರು ಮಾಡಿದ್ನು. ಸೊ ಇವತ್ತು ನಮ್ಮ ಜೀವಿತಗಳಲ್ಲೂ ಸಹ ಲೋಕಕ್ಕೆ, ಲೋಕದ ಕಾರ್ಯಗಳಿಗೆ, ಲೋಕದ ಭೋಗಗಳಿಗೆ, ಲೋಕದ ಪಾಪಗಳಿಗೆ ವಿರುದ್ಧವಾಗಿ ಪ್ರತ್ಯೇಕವಾಗಿ ನಾವು ಜೀವಿಸುವಾಗ ದೇವರು ಆತರೊಡನೆ ಸಿಂಹಾಸನದಲ್ಲಿ ಕೂರುವಂಥ ಒಂದು ಆಶೀರ್ವಾದವನ್ನು ನಮಗೆ ಕೊಡ್ತಾ ಇದ್ದಾನೆ. ಇವತ್ತು ನಾವು ಈ ಲವೋದಿಕೆಯ ಸಭೆಯಲ್ಲಿ, ಅಂತ್ಯಕಾಲದ ಸಭೆಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಈ ಲವೋದಿಕೆಯ ಸಭೆಯ ಒಂದು ಪಾಪ ಕಾರ್ಯಗಳು ಏನಿತ್ತು, ಅವರ ಕೃತ್ಯಗಳೇನಿತ್ತು, ಭಾಳ ಚೆನ್ನಾಗಿ ಹೇಳುತ್ತೆ. ನಿನ್ನ ಕೃತ್ಯಗಳೇನಾಗಿದೆ, ನೀನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ, ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂಥವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ನೀನು ತಿಳಿಯದೇ ಇದ್ದಿ. ಇವತ್ತು ಲೋಕದಲ್ಲಿ ಎಲ್ಲ ವಿಧವಾದಂಥ ಅನುಕೂಲಗಳಿರಬೇಕೆಂಬುದಾಗಿ ನಾವು ಬಯಸ್ತೀವಿ. ಐಶ್ವರ್ಯ ಇರಬೇಕು, ಹಣ ಇರಬೇಕು, ಅನುಕೂಲಗಳಿರಬೇಕು, ಸಂಪತ್ತಿರಬೇಕು, ನಮಗೆ ಯಾವುದೇ ಕೊರತೆ ಇರಬಾರ್ದು. ಆದರೆ ಆತ್ಮಿಕ ವಿಷಯದಲ್ಲಿ ಕೊರತೆಗಳನ್ನ ಅನುಭವಿಸ್ತಾ ಇದೆ. ಲೌಕಿಕ ವಿಷಯಗಳಲ್ಲಿ ಎಲ್ಲವೂ ಚೆನ್ನಾಗಿರ್ಬೇಕಂತ ಬಯಸುವಂಥ ನಾವು ಆತ್ಮಿಕ ವಿಷಯಗಳಲ್ಲಿಯೂ ಸಹ ಅಷ್ಟೇ ಉತ್ತಮವಾದ ಜೀವಿತವನ್ನು ನಾವು ಜೀವಿಸ್ಬೇಕು. ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನೀವು ತವಕ ಪಡ್ರಿ, ಅದಾದ ನಂತರ ಅದರಿಂದ ನಿಮಗೆ ಎಲ್ಲವೂ ಕೊಡಲ್ಪಡುತ್ತೆ. ಇವತ್ತು ನಾವು ಮೊದಲು ದೇವರಿಗಾಗಿ ಜೀವಿಸಿದರೆ, ದೇವರ ರಾಜ್ಯಕ್ಕಾಗಿ ಜೀವಿಸಿದರೆ, ಲೌಕಿಕವಾದಂಥ ಎಲ್ಲ ವಿಷಯಗಳು ಅದರೊಟ್ಟಿಗೆ ನಮ್ಮ ಜೀವಿತಕ್ಕೆ ಬರುವಂಥದ್ದಾಗಿದೆ. ಇವತ್ತು ನಾವು ಮೊದಲು ದೇವರ ರಾಜ್ಯಕ್ಕಾಗಿ ಜೀವಿಸೋಣ, ದೇವರ ನೀತಿಗಾಗಿ ಜೀವಿಸೋಣ, ನಮ್ಮ ಜೀವಿತಗಳನ್ನ ಪರಿಶುದ್ಧ ಮಾಡಿಕೊಳ್ಳೋಣ, ನಮ್ಮ ಜೀವಿತಗಳನ್ನ ದೇವರಿಗೆ ಮೀಸಲಾದ ಸಮರ್ಪಕವಾದಂಥ ಜೀವಿತವು ಮಾಡಿಕೊಳ್ಳೋಣ. ಯಾವ ವಿಷಯಗಳಲ್ಲಿ ನಾವು ಸೋತು ಹೋಗಿದ್ದೇವೆ, ಯಾವ ವಿಷಯಗಳಲ್ಲಿ ಆತ್ಮಿಕವಾಗಿ ನಾವು ಬಲಹೀನರಾಗಿದ್ದೇವೆ, ಯಾವ ವಿಷಯಗಳಲ್ಲಿ ನಾವು ಉಗುರು ಬೆಚ್ಚನೆಯ ಜೀವಿತವನ್ನು ನಾವು ಮಾಡ್ತಾ ಇದ್ದೇವೆ, ನಮ್ಮ ವೈಯಕ್ತಿಕವಾಗಲಿ, ನಮ್ಮ ಕೌಟುಂಬಿಕ ಜೀವಿತವಾಗಲಿ, ನಮ್ಮ ಸಭೆಯ ಒಂದು ಜೀವಿತ ಆಗಲಿ, ನಮ್ಮ ಪರಿವಾರದಲ್ಲಿ ನಾವು ಜೀವಿಸುವಂಥ, ವಾಸಿಸುವಂಥ ಸಮಾಜದಲ್ಲಿ ನಮ್ಮ ಒಂದು ಸಾಕ್ಷಿ, ನಮ್ಮ ಬದುಕು ಯಾವ ರೀತಿಯಲ್ಲಿ ಇದೆ ಅನ್ನುವಂಥದ್ದನ್ನು ನಾವು ಪರಿಗಣನೆ ತೆಗೆದುಕೊಂಡು ನಾವು ಉಗುರು ಬೆಚ್ಚಗಿಲ್ಲದೆ ದೇವರ ಮಕ್ಕಳಾಗಿ ಆತನ ಒಂದು ಆಶೀರ್ವಾದವನ್ನು ಹೊಂತ ಹೃದಯದ ಬಾಗಿಲಲ್ಲಿ ತಟ್ತಾ ಇರುವಂಥ ಕ್ರಿಸ್ತನಿಗೆ ನಮ್ಮೊಳಗೆ ಅವಕಾಶ ಮಾಡಿಕೊಡುತ್ತಾ ನಾವು ಜೀವಿಸುವುದಾದರೆ ಒಂದು ಅತಿ ದೊಡ್ಡ ಬದಲಾವಣೆ, ಉಜ್ಜೀವನ, ಆಶೀರ್ವಾದ ನಮ್ಮೆಲ್ಲರ ಜೀವಿತಕ್ಕೆ ಬರಲಿದೆ ಎಂಬುದಾಗಿ ಹೇಳ್ತಾ ಒಂದು ವಾಕ್ಯವನ್ನು ಮುಗಿಸ್ತೇನೆ. ಆಮೆನ್.